ಸರ್ ಈಗ ಟೀಸರ್ ಮತ್ತು ಹಾಡು ತುಂಬ ಹಾಡಂತೂ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ನೋಷ್ಟು ಮಟ್ಟಿಗೆ ಚೆನ್ನಾಗಿದೆ. ಕೇಳ್ತಾನೆ ಇರೋಣ ಅಂದ್ರೆ ಬೋರು ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಹಾಡು ಕೇಳ್ತಾ ಇದ್ರೆ. ಸೊ ನಿಮ್ಮ ಈಗ ಫ್ಯಾಮಿಲಿ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲ ಈ ಹಾಡು ಕೇಳಿ ಟೀಸರ್ ಎಲ್ಲ ನೋಡಿ ಏನೇನು ಹೇಳಿದ್ರು, ಏನಿದೆ ರಿಯಾಕ್ಷನ್ ಅಂತ? ಟೀಸರ್ ಆ್ಯಕ್ಚುಲಿ ತುಂಬ ವೇವ್ ಕ್ರಿಯೇಟ್ ಮಾಡಿದ್ದು. ಅಂದರೆ ಎಲ್ಲರೂ ಅಷ್ಟೇ ನನಗೆ ಮೆಸೇಜ್ ಮಾಡೋರೆಲ್ಲ ನಾನು ಹೇಳೋ ಮೊದಲೇ ಅವರೇ ಹೇಳ್ತಾ ಇರ್ತಾರೆ, ಈ ಸಿನಿಮಾದ ಮೇಲೆ 200% ಕಾನ್ಫಿಡೆನ್ಸ್ ಇದೆ ನಮಗೆ. ಹೌದು, ಎಲ್ಲರಿಗೂ ಒಂದು ಒಳ್ಳೆ ಒಂದು ಅದು ಆಬ್ವಿಯಸ್ಲಿ ಟೀಮ್ ಎಫರ್ಟ್, ರಾಜು ಸರ್ ಅವ್ರದ್ದು ಮತ್ತು ಮ್ಯಾಮ್ದು, DOP ಅವ್ರದ್ದು, ಅವರಿಗೆ ಕ್ರೆಡಿಟ್ ಹೋಗಬೇಕು ಅಂತ ಹೇಳ್ತೀನಿ. ಅಷ್ಟು ಒಳ್ಳೆ ಆ್ಯಂಡ್ ಸಾಂಗ್ ಕೂಡ ಅಷ್ಟೇ ತುಂಬ ಜನರಿಗೆ ಅಂದರೆ ಭಾಳ ಬೇರೆ ಹಾಡುಗಳಿಗೂ ಕೂಡ ರಿಲೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅದೇ ಅಲ್ವಾ ಈಗ ಇತ್ತೀಚೆಗೆ ಎವರ್ಗ್ರೀನ್ ಹಾಡುಗಳು ಬರಲ್ಲ ಅನ್ನೋ ಒಂದು ಕೊರಗಿದೆಯಲ್ಲ. ಸೊ ಆ ಥರದ್ದೊಂದು ಹಾಡು ಇದು. ಅಂದರೆ ಮತ್ತೆ ನೀವೇ ಹೇಳಿದ್ರಿ ಅಂದರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಂತ. ಅದ್ರ ಸಾಹಿತ್ಯ ಆಗಿರಲಿ, ಸಂಗೀತ ಆಗಿರಲಿ, ಅದೇ ಟೋಟಲ್ ಆಗಿ ಭಾಳ ಖುಷಿ ಇದೆ. ಆ್ಯಂಡ್ ಈಗ ಟ್ರೈಲರ್ ಕಾಯ್ತಾ ಇದ್ದೀನಿ. ಟ್ರೈಲರ್ ಒಂದು 35-40 ಸಾರಿ ಚೇಂಜ್ ಮಾಡಿದಾರಂತೆ. ಸೊ ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ನಾವು ತುಂಬ ಲೇಟಾಗಿ ಮಾಡಿದ್ದೀವಿ ಸಿನಿಮಾ, ಬೇಗ ಮುಗಿಸಿಲ್ಲ. 8 ತಿಂಗಳು ಕತೆ ಮಾಡಿದ್ದೀವಿ. ಆಮೇಲೆ ಪೃಥ್ವಿ ಎಂಬ ಕತೆ ರೆಡಿ ಮಾಡ್ಕೊಂಡು ಹೇಳಿದ್ರು ಏನೋ ನಂಗೆ ಅದು ನೆನಪಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಏನ್ರ ಇನ್ನೂ ಮುಗಿಲಿಲ್ವಾ, ಇನ್ನೂ ಮಾಡಿಲ್ವಾ ಅನ್ನೋ ಥರ ಇವರೇ, ನಾವಲ್ಲ ಇವರೇ ಕೇಳೋಕ್ಕೆ ಶುರು ಆದರು. ಸರ್ ಏನು ನಡೀತಾ ಇದ್ದೀವಿ ಸರ್, ಯಾಕೆ ಏನಾಗ್ತದೆ ಅಂದರೆ ಎಲ್ಲ ಮುಗಿಸಿ ಒಂದಿಷ್ಟು ಬಜೆಟ್ ಒಳಗೆ ಮುಗಿಸಿ ಆಚೆ ಬಂದುಬಿಡ್ತಾರೆ. ಆಮೇಲೆ ನಾವು ಹೇಳ್ತಾ ಇದ್ವಿ ಅವ್ರಿಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ ಅದು ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಪ, ಏನೋ ಸುತ್ತಿಯಲ್ಲೋ ಇಟ್ಬಿಟ್ಟವ್ರೆ ಅನ್ಕೊಬಿಟ್ಟವ್ರೆ ಅಂತ ನಾನು ರಾಜು ಮಾತಾಡ್ಕೊಳ್ಳೋದು. ಬಟ್ ನಾವು ಫಸ್ಟು ಒಂದು ಯಾವುದು ರಾಜು ಸಾಂಗ್ ಮಾಡಿದ್ವಲ್ಲ, ಮತ್ತೆ ಇದೆ ಮುಂಗಾರು ಮಳೆ ಸಾಂಗ್ ಅದಲ್ಲ ಇನ್ನೊಂದು ಮಾಡ್ಕೊಂಡ್ವಲ್ಲ, ಇವ್ರಿಗೊಂದು ಟೈಟ್ಲ್ ಸಾಂಗ್ ಕೊಟ್ಟವಲ್ಲ. ಹೌದು, ಅಂದರೆ ಆ್ಯಕ್ಚುಲಿ ಅದು ನಾವು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಸರ್ಗೂ ಗೊತ್ತಿತ್ತು. ಆದರೆ ನಾವು ಲೆಂತ್ ವೈಸ್ ನೋಡಿದಾಗ, ಆಮೇಲೆ ಕಂಟೆಂಟ್ ವೈಸ್ ನೋಡಿದಾಗ ಅದೆಲ್ಲೋ ನಮಗೆ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತು. ಸೊ ಆವಾಗ ನಾವೇನು ಮಾಡಿದ್ವಿ, ನನಗೆ ಪರ್ಟಿಕ್ಯುಲರಾಗಿ ನನಗೆ ಅದೊಂದು ಸಾಂಗ್ ಬೇಕಾಗಿತ್ತು. ಆವಾಗ ಅಮ್ಮ ನನಗೊಂದು ಐಡಿಯಾ ಕೊಟ್ಟರು, ಈ ಸಾಂಗ್ಗೆ ನೀನು ಫೈಟ್ಗೆ ಸಾಂಗ್ ಮಾಡಿಸ್ಬಿಡಪ್ಪ ಅಂತಂದರು. ಅಂದರೆ ಅಲ್ಲಿಗೆ ನೆಸೆಸಿಟಿ ಇರಲಿಲ್ಲ, ಬಟ್ ಅಮ್ಮ ಕಾಂಪ್ರಮೈಸ್ ಆಗಲಿಲ್ಲ ಅದರಲ್ಲಿ. ಆ ವಿಚಾರದಲ್ಲಿ ಏನಂದರೆ ಮತ್ತೆ ನಾವು ನಮ್ಮ ಕಿನ್ನಾಳ್ ರಾಜ್ ಅವ್ರನ್ನ ಕರೆಸಿ ಮತ್ತೆ ಅದನ್ನು ನಮ್ಮ ಅಭಿನಂದನ್ ಕಶ್ಯಪ್ ಅಂತ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತಲೇ ಮಾಡಿ ಈಗ ಅದು ರಿಲೀಸ್ ಆಗ್ತಾಯಿದೆ. ಇವಾಗ ಲಿರಿಕಲ್ ವಿಡಿಯೋ ಬಿಡ್ತಾಯಿದ್ದೀನಿ. ಸೊ ಅದಕ್ಕೆ ಮಾಡಿ ಮತ್ತೆ ಅದನ್ನು ನಾವು ಫೈಟಿಗೆ ಕೂರಿಸಿ, ಅಂದರೆ ಫೈಟ್ ನೋಡಿಕೊಂಡೆ ಕರೆಕ್ಟಾಗಿ ಅದನ್ನು ನಮ್ಮ ಲಿರಿಸಿಸ್ಟ್ನ ಕೂರಿಸ್ಕೊಂಡು, ಕಿನ್ನಾಳ್ ರಾಜ್ ಅವ್ರನ್ನ ಕೂರಿಸ್ಕೊಂಡು, ಸರ್ ಇದಕ್ಕೆ ನನಗೆ ಮಾಸ್ ಆಗಿರಬೇಕು ಬಟ್ ರೀಚ್ ಆಗಬೇಕು ನನಗೆ ಆ ಥರನೇ ಅಂದಾಗ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದ್ಭುತವಾಗಿ. ಸೊ ಅದು ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ ಇಲ್ಲ ಇದು ಆ ಸಿಚುವೇಶನ್ ಕರೆಕ್ಟಾಗಿದೆ ಅಂತ.